ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೇಕ್ಷಿತಾ ಸೌತ್ ಇಂಡಿಯನ್ ರೆಸಿಪೀಸ್. ನಾನಿವತ್ತು ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ ಮಾಡೋದು. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ ಆಗೂ ಕೂಡ ಇರುತ್ತೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು 3 ರಿಂದ 4 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿಯಾದ ನಂತರ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಕರಿಬೇವು, 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕಿದ್ದೀನಿ. ಅದಾದಮೇಲೆ 1-2 ಟೀ ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ಹಾಕಿದ್ದೀನಿ. ಕಡಲೆಬೇಳೆ ಹಾಕಿ 1-2 ಹಸಿಮೆಣಸಿಕಾಯಿನ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಸೀಳ್ಕೊಂಡು ಹಾಕ್ಕೊಂಡು ಖಾರದ ಮೆಣಸಿಕಾಯಿ ಆಗಿರೋದ್ರಿಂದ ಇದೊಂದು 3 ಜನಕ್ಕೆ ರೆಡಿ ಮಾಡ್ತಿರುವಂಥ ಪಲ್ಯ ಆಗಿರೋದ್ರಿಂದ 1-2 ಮೆಣಸಿಕಾಯಿ ಸಾಕಾಗತ್ತೆ. ಹಾಕಿ 1-2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕೂಡ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈರುಳ್ಳಿ 1/4% ಅಷ್ಟು ಈರುಳ್ಳಿ ಫ್ರೈ ಆಗಬೇಕು. ಕೈ ಬಿಡೋ ರೀತಿ ಈ ರೀತಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ 1/4% ಅಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ ಏನು ತೊಂಡೆಕಾಯಿನ ನಾನು ಈ ರೀತಿ ಒಂದು ತೊಂಡೆಕಾಯಿನ ಹಿಂದೆ ಮುಂದೆ ತುದಿನ ತೆಗೆದು ನೀಟಾಗಿ ಇಲ್ಲಿ ಕುಯ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ತೊಂಡೆಕಾಯಿನ 4 ಪೀಸ್ ಮಾಡಿದ್ದೀನಿ. ಹಂಗೆ ಅಷ್ಟಾದರೆ ಸಾಕಾಗುತ್ತೆ. ಏನು ಸಣ್ಣದಾಗೆ ಕುಯ್ಬೇಕು ಅಂತೇನಿಲ್ಲ. ಈ ಥರ ಕಟ್ ಮಾಡಿಕೊಂಡು ನೋಡಿ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು 1/2% ಅಷ್ಟು ತೊಂಡೆಕಾಯಿ ಫ್ರೈ ಆಗಬೇಕು. ಆ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನೋಡಿ, ಈ ರೀತಿ ನೋಡಿ, ಇವಾಗ 1/2% ಅಷ್ಟು ನೀಟಾಗಿ ಎಣ್ಣೆಯಲ್ಲಿ ತೊಂಡೆಕಾಯಿ ಫ್ರೈ ಆಗಿದೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತೀನಿ ಅಂತ ಹೋದರೆ ಕೈ ಸ್ವಲ್ಪ ಬಿಟ್ರೂ ಕೂಡ ತಳ ಅಂಟಿಬಿಡುತ್ತೆ. ಸೊ ಇವಾಗ ನೋಡಿ, ಇವಾಗ ಅದಕ್ಕೆ 1/2% ಅಷ್ಟು ತೊಂಡೆಕಾಯಿ ಫ್ರೈ ಆದಮೇಲೆ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ಯಾಕಂದರೆ ಲಿಡ್ನ ಕ್ಲೋಸ್ ಮಾಡಿದಾಗ ನೀರು ಬೇಕಲ್ವ ಬೇಯೋದಕ್ಕೆ. ಸೊ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಕಾಯಿನ ಹಂಗೆ ಉದುರಿಸಿ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಕಾಯಿನ ಇವಾಗಲೇ ಮಿಕ್ಸ್ ಮಾಡೋದಿಲ್ಲ, ಬೆಂದಾದಮೇಲೆ ಮಿಕ್ಸ್ ಮಾಡ್ತೀನಿ. ನೋಡಿ, ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುವಂತಹ ತೊಂಡೆಕಾಯಿ ಪಲ್ಯ ರೆಡಿಯಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ನಿಮಗೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಹದವಾಗಿ 2 ವಿಸಲ್ಗೆ ನೀಟಾಗಿ ಚೆನ್ನಾಗಿ ತೊಂಡೆಕಾಯಿ ಬೆಂದಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಅದನ್ನು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನು ಅದನ್ನು ಚಪಾತಿ ಜೊತೆ ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಅನ್ನಕ್ಕೆ ಸೈಡ್ ಡಿಶ್ ಆಗಿ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ರಸಂ ಮಾಡಿದಾಗ ಸೈಡ್ಗೆ ಏನಿರೋದಿಲ್ಲ, ಆವಾಗ ನಾವು ಈ ರೀತಿ ಮಾಡಿಕೊಂಡು ಪಲ್ಯನ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.